Hello everyone, this is Sai. Welcome to Maths with Sai YouTube channel. ನೋಡಿ guys, ಈ ವಿಡಿಯೋದಲ್ಲಿ RRB and TPCಯ ಲಾಸ್ಟ್ 10 ಡೇಸ್ ಸ್ಟ್ರಾಟಜಿಯನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಯಾವ ಒಂದು ಟಾಪಿಕ್ಸ್ನ ನಾವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನಮ್ಮ ಒಂದು ಸ್ಕೋರ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಮ್ಯಾಥ್ಸ್ ಅಲ್ಲಿ ಯಾವ ಟಾಪಿಕ್ಸ್, ರೀಸನಿಂಗ್ ಅಲ್ಲಿ ಯಾವ ಟಾಪಿಕ್ಸ್ ಇಂದ ಕ್ವಶನ್ಸ್ ಬರ್ತಿದೆ, ಸೊ GK ಅಲ್ಲಿ ಯಾವ ಟಾಪಿಕ್ಸ್ ಇಂದ ಕ್ವಶನ್ ಬರ್ತಿದೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ತರ ಯಾವ ಡೇ ಏನೇನು ಓದಬೇಕು, ಸೊ ಲಾಸ್ಟ್ 10 ಡೇಸ್ ಅಲ್ಲಿ ಯಾವ ತರ ಕವರ್ ಮಾಡಬೇಕು ಅನ್ನೋದನ್ನ ಸಮೇತ ನಾನು ಕಂಪ್ಲೀಟ್ ಆಗಿ ಟೈಮ್ ಲೈನ್ ಹಾಕೊಟ್ಟಿದ್ದೀನಿ. ಸೊ ಡಿಸ್ಕಷನ್ ಮಾಡೋಣ ಬನ್ನಿ. ಸೊ ನೋಡಿ, ಮಾರ್ಚ್ 5 ಅಂದ್ರೆ ನಾಳೆಯಿಂದ ಅಲ್ವಾ. ಸೊ ಇವತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಅವರು ನಾಳೆಯಿಂದನೇ ಫಾಲೋ ಆಗಿ, ನಾಳೆ ಒಂದು ವೇಳೆ ನೋಡಿದ್ರೆ ನಾಡಿದಿಂದ ಫಾಲೋ ಮಾಡಿ, ಓಕೆನಾ. ಸೊ ಮಾರ್ಚ್ 5, ಸೊ ಮಾರ್ಚ್ 5 ನಾವ್ ಏನ್ ಮಾಡೋಣ ಅಂದ್ರೆ ಪರ್ಸೆಂಟೇಜ್ ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ 2.5 ಅವರ್ಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕೆಲಸ ಮುಗೀತು ಒಂದು ಫಸ್ಟ್ ಡೇದು. ಸೊ ರೀಸನಿಂಗ್ ಅಲ್ಲಿ ಕೋಡಿಂಗ್ ಡಿಕೋಡಿಂಗ್, ಸೊ GS ಅಲ್ಲಿ ಸೊ ಕರೆಂಟ್ ಅಫೇರ್ಸ್ ಆಗಸ್ಟ್ ಟು ಸೆಪ್ಟೆಂಬರ್ 2025 ಓದ್ರಿ. ಸೊ ಅದೇ ತರ ಕಂಪ್ಯೂಟರ್ ಬಂದ್ಬಿಟ್ಟು ಹಾರ್ಡ್ವೇರ್ ಇನ್ಪುಟ್ ಔಟ್ಪುಟ್, ಕಂಪ್ಯೂಟರ್ಗೆ ಓನ್ಲಿ 30 ಮಿನಿಟ್ಸ್ ಕೊಡಿ, ಓಕೆನಾ. ಸೊ ಬಿಕಾಸ್ ನಾವು ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, CA 10 to 12, ಕಂಪ್ಯೂಟರ್ 4 to 5, ಹಿಸ್ಟ್ರಿ 4 to 6, ಸ್ಟ್ಯಾಟಿಕ್ GK 3 to 5, ಪಾಲಿಟಿ 3 to 5, ಜಿಯೋಗ್ರಫಿ 3 to 5, ಎಕನಾಮಿಕ್ಸ್ 1 to 2, ಸೈನ್ಸ್ 4 to 5. ನಿಮ್ಗೆ ಪ್ರತಿಯೊಂದು ಸಮೇತ ಟಾಪಿಕ್ಸ್ ಸಮೇತ ಹೇಳ್ತೀನಿ, ಕೊನೆವರೆಗೂ ನೋಡಿ, ಓಕೆನಾ. ಸೊ ಅದೇ ತರ ಮಾರ್ಚ್ 6 ರೇಷಿಯೋ ಮಿಕ್ಸ್ಚರ್ ಏಜಸ್, ಓಕೆನಾ. ಸೊ ರೀಸನಿಂಗ್ ಅಲ್ಲಿ ಬ್ಲಡ್ ರಿಲೇಷನ್, ಸಿಎದಲ್ಲಿ ಅಕ್ಟೋಬರ್ ಟು ನವೆಂಬರ್ 2025 ನ ಒಂದು ಕರೆಂಟ್ ಅಫೇರ್ಸ್ ನ ಓದಿ. ಅದೇ ತರ ಮೆಮೊರೀಸ್ RAM ROM, ಓಕೆನಾ. ಸೊ ಮಾರ್ಚ್ 7 ಬಂದ್ಬಿಟ್ಟು SICI ನ ಡಿಫರೆನ್ಸ್ ಜಾಸ್ತಿ ಕೇಳ್ತಿರೋದು, ಡಿಫರೆನ್ಸ್ 2 years and 3 years ಅದನ್ನ ನೋಡ್ಕೋಬೇಕು ನಾವು. ಅದೇ ತರ TST ಅಂಡ್ ಬೋರ್ಡ್ಸ್ ವಿತ್ ಸೋರ್ಸ್ ಸಮೇತ ನಾನು ಹೇಳ್ತೀನಿ, ತೊಂದರೆ ಇಲ್ಲ, ಓಕೆನಾ. ಸೊ ನೆಕ್ಸ್ಟ್ ಡೈರೆಕ್ಷನ್ ಸೆನ್ಸ್, ಸೊ ಇದು ಪಾಲಿಟಿಯಲ್ಲಿ 1 to 51 ಆರ್ಟಿಕಲ್ಸ್ ವರೆಗೂ ನೋಡ್ಕೊಳ್ಳಿ, ಓಕೆನಾ. ಸೊ ಅದೇ ತರ ಸಾಫ್ಟ್ವೇರ್ ಅಂಡ್ OS ಟೈಪ್ಸ್. ಮಾರ್ಚ್ 8 ಟೈಮ್ ವರ್ಕ್ ಅಂಡ್ ಪೈಪ್ಸ್, ಸೊ ಸಿಲಾಕ್ಸ್ ಪಾಲಿಟಿಯಲ್ಲಿ ಪಾರ್ಲಿಮೆಂಟು, ಪ್ರೆಸಿಡೆಂಟು ಅಂಡ್ ಪ್ರೈಮ್ ಮಿನಿಸ್ಟರ್ ನೋಡ್ಕೊಳ್ಳಿ. ಅದೇ ತರ ಇಂಟರ್ನೆಟ್ ಬೇಸಿಕ್ಸ್ ಕಂಪ್ಯೂಟರ್ ಅಲ್ಲಿ, ಇದು ಫಸ್ಟ್ 4 ಡೇಸ್ ಆಯಿತು, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ 6 ಡೇಸು ಮಾರ್ಚ್ 9 ಆಲ್ಜಿಬ್ರಾ ಐಡೆಂಟಿಟೀಸ್, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ಜಿಬ್ರಾ ಮಾಡಿದ್ದೀನಿ, ಬೇಕಂದ್ರೆ ಅಲ್ಲೋಗಿ ನೋಡಿ, ಎಲ್ಲಾ ಟೈಪ್ ಕ್ವಶನ್ಸ್ ಕವರ್ ಆಗಿದೆ. ರೀಸನಿಂಗು ಸಿಟ್ಟಿಂಗ್ ಅರೇಂಜ್ಮೆಂಟ್, ನಿಮ್ಮ ಹತ್ರ ಯಾವ ಒಂದು ಮೆಟೀರಿಯಲ್ ಇದೆಯೋ, ಯಾವ ಒಂದು ಸೋರ್ಸ್ ಇದೆಯೋ ಅದರಿಂದಲೇ ನೋಡಿ. ಇಲ್ಲ ಸರ್ ನಮ್ಮ ಹತ್ರ ಯಾವ ಸೋರ್ಸ್ ಇಲ್ಲ ಅನ್ಕೊಡಿ, ನಿಮ್ಮ ಹತ್ರ ಯಾವುದೋ ಒಂದು ಮಾರ್ಕ್ ಪ್ಲಾಟ್ಫಾರ್ಮ್ ಇದ್ದೇ ಇರುತ್ತೆ, ಅಲ್ಲಿ ಬೇಕಾದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಂದು 100 ಕ್ವಶನ್ಸ್ ಮಾಡಿಬಿಡಿ. ಅದೇ ತರ GS ಬಯಾಲಜಿಯಲ್ಲಿ ವಿಟಮಿನ್ಸ್ ಡಿಸೀಸಸ್, ಕಂಪ್ಯೂಟರಲ್ಲಿ MS ವರ್ಡ್, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಹಾಕೊಳ್ಳಿ. ಇದು ನಾವು MS ವರ್ಡು ಶಾರ್ಟ್ಕಟ್ಸು ಪ್ಲಸ್ ಜನರೇಷನ್ಸ್ ಇಂದ ಕ್ವಶನ್ ಬಂದೇ ಬರುತ್ತೆ ಡೆಫಿನೆಟ್ಲಿ, ಓಕೆ. ಅದೇ ತರ ಮಾರ್ಚ್ 10 ಜಿಯೋಮೆಟ್ರಿ, ಸರ್ಕಲ್ ಟ್ರಯಾಂಗಲ್. ಸರ್ ನಾವು ಇನ್ನೂ ಜಿಯೋಮೆಟ್ರಿ ಏನು ಓದಿಲ್ಲ ಅನ್ಕೊಳ್ಳಿ, ಸರ್ಕಲ್ ಟ್ರಯಾಂಗಲ್ ಮಾಡಿ, ಓಕೆನಾ, ಸಾಕು. ಅದೇ ತರ ರೀಸನಿಂಗು ಸಿಟ್ಟಿಂಗ್ ಲೀನಿಯರ್ ಮಾಡಿ. ಸೊ ಫಿಸಿಕ್ಸ್ ಬಂದ್ಬಿಟ್ಟು SI ಯೂನಿಟ್ಸ್ ಲೈಟ್, ಇಷ್ಟು ಸಾಕು. MS ಎಕ್ಸೆಲ್ ಫಾರ್ಮುಲಾಸ್. ಮಾರ್ಚ್ 11 ಮೆನ್ಸುರೇಷನ್ 2D ಅಂಡ್ 3D, ನಾನು ಮೆನ್ಸುರೇಷನ್ 2D 3D ಮಾಡಿದ್ದೀನಿ, ದಯವಿಟ್ಟು ಅಲ್ಲಿ ನೋಡಿ, ಓಕೆನಾ. ಸೊ ಪಜಲ್ಸು ಅಂಡ್ CA ಬಂದ್ಬಿಟ್ಟು ಡಿಸೆಂಬರ್ 25 to ಜನವರಿ 26, ಎಕ್ಸೆಲ್ ಶಾರ್ಟ್ಕಟ್ಸ್ ಎಕ್ಸ್ಟೆನ್ಷನ್ಸ್. ಮಾರ್ಚ್ 12 ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ ಬೇಸಿಕ್ಸ್, ಸೊ ಸಿರೀಸು. ಜಿಯೋಗ್ರಫಿಯಲ್ಲಿ ಬಂದ್ಬಿಟ್ಟು ರಿವರ್ಸು ಡ್ಯಾಮ್ಸ್, ಇಷ್ಟು ಜಾಸ್ತಿ ಕೇಳ್ತಿರೋದು ಇದು. ನಾನು ಇನ್ನೂ ನಿಮಗೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಸರ್ ನಾವು ಸಿಲೆಬಸ್ ಎಲ್ಲ ಮುಗಿಸಿದ್ವಿ ಅನ್ನೋರಿಗೆ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಒಂದು ಲೀಸ್ಟ್ ಸಮೇತ ಕೊಡ್ತೀನಿ. ಅದೇ ಥರ PowerPoint ಫೈಲ್ ಫಾರ್ಮ್ಯಾಟ್ಸು. ಮಾರ್ಚ್ 13 ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ನಂಬರ್ ಸಿಸ್ಟಮ್, ಸ್ಟ್ಯಾಟಿಸ್ಟಿಕ್ಸ್ ಇಂದ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಇಲ್ಲಿ ರೀಸನಿಂಗ್ ಏನಾದರೂ ನಿಮಗೆ ಎಲ್ಲ ಮುಗ್ಸೋಕ್ಕಾಗಿಲ್ಲ, ಒನ್ ಡೇ ಗ್ಯಾಪ್ ಅಂತಂದ್ರೆ ಇಲ್ಲಿ ಗ್ಯಾಪ್ ಬಂದಿರೋದನ್ನ ಕವರ್ ಮಾಡಿ, ಓಕೆನಾ, ರಿವಿಷನ್ ಡೇಗೆ ಹಾಕೊಳ್ಳಿ. ಸೊ ನೆಕ್ಸ್ಟು ಜಿಯೋಗ್ರಫಿ ಅಲ್ಲ, ಇದು ಎಕನಾಮಿಕ್ಸ್ ಹಾಕೊಳ್ಳಿ. ಎಕನಾಮಿಕ್ಸ್ ಅಲ್ಲಿ ಸೆನ್ಸಸ್ ಅಂಡ್ 5 year plans ಮಾತ್ರ ನೋಡ್ಕೊಳ್ಳಿ, ಸಾಕು. ನೆಕ್ಸ್ಟ್ DBMS ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೇಸಿಕ್ಸ್. ಮಾರ್ಚ್ 14 ನೀವು ಡೈಲಿ ಹೆಂಗು 2 to 3 ಡೇಸ್ಗೆ ಒಂದು ಫುಲ್ ಲೆಂತ್ ಮಾರ್ಕ್ ಕೊಡ್ತಾನೆ ಇರ್ತೀರ. ಪ್ಲೇಸ್ ಲಾಸ್ಟ್ 14th ಮಾರ್ಚ್ 14 ಏನೂ ಮಾಡಕ್ ಹೋಗ್ಬಿಡಿ, ಒಂದು ಫುಲ್ ಲೆಂತ್ ಕೊಟ್ಬಿಟ್ಟು ಬಿಡಿ. ಮಾರ್ಚ್ 15 ನಿಮ್ಮ ಅಡ್ಮಿಟ್ ಕಾರ್ಡ್ ಎಲ್ಲ ನೋಡ್ಕೊಳ್ಳಿ. ಒನ್ ಡೇ ಲೇಟಾಗಿ ಸ್ಟಾರ್ಟ್ ಮಾಡಿರೋರು ಮಾರ್ಚ್ 14ಗೆ ಹಾಕೊಳ್ಳಿ ಒನ್ ಡೇನ. ಮಾರ್ಚ್ 15 ಫುಲ್ ರೆಸ್ಟ್ ಮಾಡಿಬಿಡಿ, ಮಾರ್ಚ್ 16 ಆರಾಮಾಗಿ ಎಕ್ಸಾಮ್ ಬರಿ.
ಸೊ ನೋಡಿ ಜಿ ಕೆ ಲಾಸ್ಟ್ ಮಿನಿಟ್ ರಿವಿಷನ್ ಇಂಪಾರ್ಟೆಂಟ್ ಇಷ್ಟಿಷ್ಟು ಕೇಳ್ತಿದ್ದಾರೆ. ಸಿ ಎ 10 to 12, ಕಂಪ್ಯೂಟರ್ 4 to 5, ಹಿಸ್ಟ್ರಿ 4 to 6, ಸ್ಟ್ರಾಟಜಿಕ್ 3 to 5, ಪಾಲಿಟಿ 3 to 5, ಜಿಯೋಗ್ರಫಿ 3 to 5, ಎಕನಾಮಿಕ್ಸ್ 1 to 2. ಸೊ ಎಕನಾಮಿಕ್ಸ್ ನಾವು ಲಾಸ್ಟ್ ಇಟ್ಕೊಂಡು ನಾನು ಎಕನಾಮಿಕ್ಸ್ ನಿಮ್ಗೆ ಏನು ಹೇಳ್ತೀನಿ ಅಂದರೆ ಎಲ್ಲ ಸುಮ್ತಿ ಹಿಸ್ಟ್ರಿಯಲ್ಲಿ ಮೊಘಲ್ ಎಂಪೈರ್, ಏನೋ ಮೊಘಲ್ ಎಂಪೈರಿಂದ ಕ್ವಶನ್ಸ್ ಬಂದಿದೆ ತುಂಬ ರಿಪೀಟೆಡ್. ಟಿ ಸಿ ಎಸ್ ಅಂದ್ರೆ ರಿಪೀಟೆಡ್. ಸೊ ಡೆಲ್ಲಿ ಸುಲ್ತಾನು, ಅಡ್ಮಿನಿಸ್ಟ್ರೇಷನ್ಸು, ವಾರ್ಸು, ಗಾಂಧಿಯರ, ಕಾಂಗ್ರೆಸ್ಸು, ಇಂಪಾರ್ಟೆಂಟ್ ಕಿಂಗ್ಸು, ಟೈಮ್ ಲೈನು ಮತ್ತು ಗವರ್ನರ್ ಜನರಲ್ಸು ಸಮೇತ ನೋಡ್ಕೊಳ್ಳಿ, ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಪಾಲಿಟಿಯಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು, DPSP, ಪಾರ್ಲಿಮೆಂಟು ಆ್ಯಂಡ್ ಪ್ರೆಸಿಡೆಂಟ್. ಸೊ ಸರ್ ನಮ್ಗೆ ಇಷ್ಟೆಲ್ಲ ಓದೋಕ್ಕಾಗಲ್ಲ ಅಂದರೆ ದಯವಿಟ್ಟು PYQನೇ ಮಾಡಿ, ತೊಂದರೆ ಇಲ್ಲ. ನೀವು ಆಲ್ರೆಡಿ ಇಷ್ಟು ದಿನ ಓದೇ ಇರ್ತೀರ. ಸೊ PYQನ ತಗೊಳ್ಳಿ, PYQಯಿಂದ ಇಷ್ಟೇ ಮಾಡಿ, ತೊಂದರೆ ಇಲ್ಲ, ಒಂದೇ ಬರುತ್ತೆ ಕ್ವಶನ್ನು. ಸೊ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ರಿವರ್ಸು, ಮೌಂಟೈನ್ಸು, ನ್ಯಾಷನಲ್ ಪಾರ್ಕ್ಸು, ಸೋಲಾರ್ ಸಿಸ್ಟಮು, ಹಿಲ್ಸ್. ಎಕನಾಮಿಕ್ಸಲ್ಲಿ ಪಾವರ್ಟಿ, ಬಡ್ಜೆಟ್ಟು ಮತ್ತು ಟರ್ಮ್ಸ್, RR, CRR, ನ್ಯಾಷನಲ್ ಇನ್ಕಮ್ ಇದೆಲ್ಲ ಈ ಟರ್ಮ್ಸು. ಇದ್ರ ಜೊತೆಗೆ 5 year ಪ್ಲಾನ್, ಸೆನ್ಸಸ್ ಸಮೇತ ಓದಿ, ತೊಂದರೆ ಇಲ್ಲ. ಸೈನ್ಸಲ್ಲಿ ಸೌಂಡು, ಲೈಟು, ಎಲೆಕ್ಟ್ರಿಸಿಟಿ, ಸೆಲ್ಲು, ವಿಟಮಿನ್ಸು, ಡಿಸೀಸ್, ಇಷ್ಟು. ಸೊ ಕಂಪ್ಯೂಟರ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೆಲ್ಲ ಲಿಸ್ಟ್ ಇದೆಯಲ್ಲ, ಅದ್ರ ಜೊತೆಗೆ ಶಾರ್ಟ್ಕಟ್ಸು ಮತ್ತು ಜನ್ರೇಷನ್ಸು, ಅಬ್ರಿವೇಷನ್ಸ್ ಅದರಲ್ಲಿ ಮೆನ್ಷನ್ ಮಾಡಿದರೆ ಓಕೆ, ಮೆನ್ಷನ್ ಮಾಡಿಲ್ಲ ಅಂದರೆ ಜನ್ರೇಷನ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ, ಓಕೆನಾ. ಸೊ ಇದೆಲ್ಲ ಪ್ರೀವಿಯಸ್ ಇಯರ್ ಬೇಸ್ಡ್, ಓಕೆ. ಚೇಂಜ್ ಆದರೂ ಸಮೇತ 90% ಹಂಗೆ ಇರುತ್ತೆ, ಓಕೆನಾ, ಆರ್ 85% ಹಂಗೆ ಇರುತ್ತೆ. 10 to 15% ಚೇಂಜ್ ಆಗ್ಬೋದು ಅಷ್ಟೇ, ಒಂದೇ ಸಲ ಎಲ್ಲನೂ ಚೇಂಜ್ ಮಾಡೋಕ್ಕಾಗಲ್ಲ, ಓಕೆ. ಸ್ಟ್ರಾಟಜಿಗೆ ಆರ್ಟ್ ಆ್ಯಂಡ್ ಕಲ್ಚರು, ಡ್ಯಾನ್ಸು, ಫೈರ್ಸು, ಫೆಸ್ಟಿವಲ್ಸು, ಸೆನ್ಸಸ್ಸು, ಬುಕ್ಸ್ ಆ್ಯಂಡ್ ಆಥರ್ಸು, ಅವಾರ್ಡ್ಸ್ ಆ್ಯಂಡ್ ಆನರ್ಸು. ಸೊ ಇವೆಲ್ಲನೂ ಸಮೇತ ನಾವು ಸ್ಟ್ರಾಟಜಿಕಲ್ಲಿ ಓದಲೇಬೇಕು. ಕಂಪಲ್ಸರಿ ಸ್ಟ್ರಾಟಜಿಕ್ಕೂ ಕರೆಂಟ್ ಅಫೇರ್ಸ್ ತುಂಬ ಕ್ವಶನ್ಸ್ ಬರ್ತವೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ಸರ್ ನೀವು ಇಷ್ಟೆಲ್ಲ ಹೇಳ್ಬಿಟ್ಟು ಕರೆಂಟ್ ಅಫೇರ್ಸು ಜನವರಿದು, ಫೆಬ್ರವರಿದು, ನವೆಂಬರ್ದು ಓದಿ, ಡಿಸೆಂಬರ್ದು ಓದಿ ಅಂತ ಎಲ್ಲ ಹೇಳ್ತೀನಿ ನೋಡಿ. ಅದರಲ್ಲೂ ಸಮೇತ ನಾವು ಏನೇನು ಓದ್ಬೋದು ಅಂದರೆ, ಸೊ ಸ್ಪೋರ್ಟ್ಸ್ ಓದಿ, ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಓದಿ, ಅಚೀವ್ಮೆಂಟ್ಸ್ ಓದಿ, ಸ್ಕೀಮ್ಸು, ವೆಬ್ ಪೋರ್ಟಲ್ಸು, ಬುಕ್ಸ್ ಆ್ಯಂಡ್ ಆಥರ್ಸು, ಬಡ್ಜೆಟ್ಟು, ಅಪಾಯಿಂಟ್ಮೆಂಟ್ಸ್ ಎಲ್ಲನೂ ಸಮೇತ ಒನ್ ಡೇ. ಸ್ಪೋರ್ಟ್ಸ್ ನಾಳೆ ಮುಗಿದ್ರೆ ನಾಡಿದ್ದು ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಈ ಥರ ಮಾಡ್ಕೊಂಡು ಹೋದ್ರೂ ಸಮೇತ ಲಾಸ್ಟ್ ಮಿನಿಟಲ್ಲಿ ರಿವಿಷನ್. ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಇರುತ್ತೆ. ನಾನು ಹೇಳೋದೇನೆಂದರೆ ನೀವು ನೋಟ್ಸ್ ಒಂದು ಮಾಡ್ಕೊಂಡಿರಬೇಕು. ಒಂದು 30 to 40 pages, ಸೊ ಪಾಲಿಟಿ 30 to 40 pages ಇರುವಂಥ ಒಂದು ನೋಟ್ಸ್ನ ನೀವು ರಿವಿಷನ್ 4 to 5 times ಮಾಡ್ಬೋದು. ಬಟ್ 200 pagesನ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾವೇ ಒಂದು ಮೈಂಡ್ ಮ್ಯಾಪ್ಸ್ ಥರ ಶಾರ್ಟ್ ರಿವಿಷನ್ ನೋಟ್ಸ್ ಥರ ಒಂದು ಮಾಡ್ಕೊಂಡಿದ್ರೆ ಬೆಸ್ಟ್. ಸೊ ರೀಸನಿಂಗ್ ನಾನು ಆಗಲೇ ಹೇಳಿದೆ, ರೀಸನಿಂಗ್ ಸ್ಟ್ರಾಟಜಿಯಲ್ಲಿ ಕ್ಲೀನಾಗಿ ಹೇಳ್ಬಿಟ್ಟಿದ್ದೀನಿ. 7 topics ಕ್ವಶನ್ಸ್ ಜಾಸ್ತಿ ಬಂದಿರೋದು ಅಂತ. ಸೊ ಸಿರೀಸು, ಕೋಡಿಂಗ್, ಡಿಕೋಡಿಂಗ್, ಅನಾಲಜಿ, ಕ್ಲಾಸಿಫಿಕೇಷನ್ನು, ಆಡ್ ಒನ್ ಔಟ್ ಓಕೆನಾ, ಅದು ಬರುತ್ತೆ. ಡೈರೆಕ್ಷನು, ಸಿಟ್ಟಿಂಗ್ ಅರೇಂಜ್ಮೆಂಟ್, ಪಜಲು, ಬ್ಲಡ್ ರಿಲೇಷನ್ನು, ಇದ್ರ ಜೊತೆಗೆ ಸಿಲಾಕ್ಸ್ ನೋಡ್ಕೊಳ್ಳಿ, ಓಕೆನಾ. ಸಿಲಾಕ್ಸ್ ಅಂಡ್ ಮ್ಯಾಥಮೆಟಿಕಲ್ ಆಪರೇಷನ್, ಮ್ಯಾಥಮೆಟಿಕಲ್ ಆಪರೇಷನ್ ಕೇಳ್ತಾರೆ. ಹಾಂ, ಸೊ ಮ್ಯಾಥ್ಸಲ್ಲಿ ಸರ್ ಮ್ಯಾಥ್ಸ್ ತುಂಬ ಟಾಪಿಕ್ಸ್ ಇದೆ ಅಲ್ವಾ ಸರ್, ತುಂಬ ಟಾಪಿಕ್ಸ್ ನಮಗೆ 10 ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನೀವೇನು ಮಾಡ್ತೀರಾ, ನಾನು 35 to 45 minutesದು ಎಲ್ಲ ಟಾಪಿಕ್ಸ್ದು ಟಾಪ್ 30 PYQs ಮಾಡಿದ್ದೀನಿ. ನಮ್ಮ ಇದೇ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಸಿಗುತ್ತೆ ಮ್ಯಾಥ್ಸ್, ಓಕೆನಾ. ಸೊ ಅಲ್ಲಿಂದ ಮಾಡಿದ್ರೂ ಸಾಕು, ಎಲ್ಲ ಟೈಪ್ ಆಫ್ ಕ್ವಶನ್ಸು ಕವರ್ ಆಗಿದೆ, ಓಕೆನಾ. ದಯವಿಟ್ಟು ಅದನ್ನು ಸಮೇತ ನೋಡಿ, ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಅದನ್ನು ನೋಡ್ಕೊಂಡು ಹೋದ್ರೂ ಸಮೇತ ನಾನು ಈಸಿಯಾಗಿ ಹೇಳ್ತೀನಿ 22 to 25 ಈಸಿಯಾಗಿ ಮಾಡ್ತೀರಾ. ಸೊ 1 or 2 ಕ್ವಶನ್ಸ್ ಆಚೆಯಿಂದ ಬರ್ಬೋದು, ತೊಂದರೆ ಇಲ್ಲ, ಹೊಸ ಕ್ವಶನ್ಸು ಕೇಳ್ಬೋದು. ಬಟ್ ನಾನು ಟಾಪ್ 30 ಕ್ವಶನ್ಸ್, ಓಕೆನಾ. ಸೊ ಎಲ್ಲ ಟೈಪು ಕವರ್ ಮಾಡಿದ್ದೀನಿ, ಅದರಲ್ಲಿ ಒಂದ್ಸಲ ಅದನ್ನು ನೋಡ್ಕೊಂಡು ಹೋಗಿ, ಓಕೆನಾ. ಸೊ ಇಷ್ಟು ಈ ಒಂದು ವಿಡಿಯೋ ಯಾರೆಲ್ಲ NTPCಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವ್ರಿಗೆ ದಯವಿಟ್ಟು ಎಲ್ಲರಿಗೂ ಸಮೇತ ಶೇರ್ ಮಾಡಿ, ಓಕೆನಾ. ಸೊ ಇಷ್ಟು ಈ ವಿಡಿಯೋದಲ್ಲಿ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.